ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇವತ್ತು ನಿಮಗೊಂದು ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಲ್ ತೊಗೋಬೇಕು. ಇದಕ್ಕೆ ನಾವು ಅಗಸೆ ಬೀಜನ ತೊಗೊಳ್ತಾ ಇದ್ದೀವಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೇರಳವಾಗಿದೆ. ಹಾಗೆ ಫೈಬರ್ ರಿಚ್ ಇರುತ್ತೆ. ಇದು ಬಾಡಿಯಲ್ಲಿ ಯಾವುದೇ ರೀತಿಯಾದ ಇನ್ಫ್ಲಮೇಷನ್ಸ್ನ ಕಮ್ಮಿ ಮಾಡುತ್ತೆ. ಹಾಗೆ ನಾನು ಅರಿಶಿನ ತೊಗೊಳ್ತಾ ಇದ್ದೀನಿ. ಅರಿಶಿನ ನ್ಯಾಚುರಲ್ ಆಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ ಇದಕ್ಕೆ. ಇದು ರಕ್ತ ಶುದ್ಧೀಕರಣಕ್ಕೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇದರಿಂದ ಬೂಸ್ಟ್ ಆಗುತ್ತೆ. ನೆಕ್ಸ್ಟು ಪೆಪ್ಪರ್ ಅಂದರೆ ಕಾಳುಮೆಣಸು ಮತ್ತು ಅರಿಶಿನ ಯಾವಾಗಲೂ ಜೊತೆಗೆ ತೊಗೋಬೇಕು. ಯಾಕಂದರೆ ಬಾಡಿಗೆ ಅರಿಶಿಣದಲ್ಲಿರೋ ಕ್ಯುರ್ಕ್ಯುಮಿನ್ನ ಅಬ್ಸಾರ್ಪ್ಷನ್ನಿಗೆ ಈ ಪೆಪ್ಪರ್ ಅಂದರೆ ಕಾಳುಮೆಣಸು ತುಂಬ ಸಹಾಯಕಾರಿ. ಅದಕ್ಕೆ ಅವೆರಡು ಜೊತೆಗೆ ತೊಗೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಮೊಸರು ವಿಟಮಿನ್ B12 ರಿಚ್ ಆಗಿರುತ್ತೆ. ಹಾಗೆ ನಮ್ಮ ಗಟ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಒಳ್ಳೆ ಗಟ್ ಬ್ಯಾಕ್ಟೀರಿಯಾನ. ಇದಕ್ಕೆ ನಾವು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ಸಣ್ಣ ಜಾರ್ ತೊಗೋಬೇಕು. ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ, ಆದ್ದರಿಂದ ಒಂದು 2.5 ಸ್ಪೂನು ಅಗಸೆ ಬೀಜ ತೊಗೋಬೇಕು. ಅದಕ್ಕೆ ನೆಕ್ಸ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡ್ತೀನಿ. ಇದು ಮನೇಲೇ ಮಾಡಿರೋ ಅರಿಶಿನ ಪುಡಿ, ಅಂದರೆ ಅರಿಶಿನ ಕೊಂಬು ತೊಗೊಂಬಿಟ್ಟು ಅರಿಶಿನ ಪುಡಿ ಮಾಡಿರೋದು. ಇದು ಹೇಗೆ ಮಾಡೋದು ಅಂತ ಮುಂದೆ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಕಾಳುಮೆಣಸಿನ ಪುಡಿನೂ ಹಾಕ್ತೀನಿ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಕಲ್ಲುಪ್ಪು ಹಾಕ್ತೀನಿ. ನಿಮಗೆ ಪಿಂಕ್ ಸಾಲ್ಟ್ ಬೇಕಿದ್ದರೂ ಹಾಕ್ಬೋದು. ಹಾಕಿ ಇದಕ್ಕೆ ಸಣ್ಣ ಜಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ನೀಟಾಗಿ ಪೌಡರ್ ಆಗುತ್ತೆ. ದೊಡ್ಡ ಜಾರ್ ತೊಗೊಂಡ್ರೆ ಅಗಸೆ ಬೀಜ ನೀಟಾಗಿ ಪೌಡರ್ ಆಗೋಲ್ಲ. ಯಾಕಂದರೆ ನಾವು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ. ಹಾಗಾಗಿ ನೀವು ಸಣ್ಣ ಜಾರ್ನೇ ತೊಗೊಂಡು ಇದನ್ನು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಫಸ್ಟು ನೋಡಿ, ಈಗ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 4 to 5 ಸ್ಪೂನ್ಸ್ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಗಟ್ಟಿಯಾದರೂ ಮೊಸರು ತೊಗೋಬೋದು ಅಥವಾ ತೆಳ್ಳಗಿರೋ ಮೊಸರು ತೊಗೊಂಡ್ರು ನಡೆಯುತ್ತೆ. ಇದನ್ನು 4 to 5 ಸ್ಪೂನ್ ಹಾಕಿ ಮತ್ತೆ ಒಂದು ಸತಿ ಬ್ಲೆಂಡ್ ಮಾಡ್ತೀನಿ, ಅಂದರೆ ಮತ್ತೆ ಮಿಕ್ಸರ್ ಮಾಡ್ತೀನಿ. ಮತ್ತೆ ಬ್ಲೆಂಡ್ ಮಾಡಿದಾಗ ನಾವು ಈ ಮೊಸರು ಮತ್ತು ಅಗಸೆ ಬೀಜದ ಪೌಡರ್ ಏನಿರುತ್ತೆ ಅದು ಚೆನ್ನಾಗಿ ಬೆರೆತು ಹೋಗುತ್ತೆ. ಆವಾಗ ನಾವು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕಿ ನಾವು ಇದನ್ನು ಲೋಟದಲ್ಲಿ ಹಾಕ್ಕೊಂಡು ಕುಡಿಬೋದು. ಇದನ್ನು ಖಾಲಿ ಹೊಟ್ಟೆಲಿ ತೊಗೋಬೇಕು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಧನ್ಯವಾದಗಳು.